ಅಮ್ಮಂಗೆ ಕರ್ಕೊಂಡ್ಬಂದ್ರು. Twinkle, twinkle, little star, how I wonder what you. ಬಬ್ಲು ಬೇಬಿ ಏನು ಮಾಡ್ತದೆ ನಿಂಗೆ ಅವನು? ಬುಷ್ ಆಯ್ತು. ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಿವತ್ತು ವಿಡಿಯೋದಲ್ಲಿ ನನ್ನ ಮಗನ ತೊಗೊಂಡು ಬಂದಿದ್ದೀನಿ ಅಂತೇಳಿ. ನನ್ನ ಮಗನ ಇವತ್ತು 2nd ಇಯರ್ ಬರ್ಡೇ, ಇವತ್ತು ಒಂದು 2ನೇ ವರ್ಷದ ಬರ್ಡೇ. ಸೊ ಸಮ್ ಮೆಮರೀಸ್ನ ನಾನು ಸುಮಾರು ಯೂಟ್ಯೂಬ್ ಯಾವಾಗ ಸ್ಟಾರ್ಟ್ ಮಾಡಿದೆ ಅವಾಗಿಂದ ಒಂದು ಸ್ವಲ್ಪ ಕೆಲವು ವಿಷಯಗಳನ್ನು ಶೇರ್ ಮಾಡ್ಕೋಬೇಕು ಅಂತ ನಾನು ತುಂಬ ಮನಸ್ಸಲ್ಲಿತ್ತು. ಸೊ ಅದಕ್ಕೆ ರೈಟ್ ಮೂಮೆಂಟಿಂದ ಅನ್ಕೊತೀನಿ ನನ್ನ ಮಗನ ಬರ್ಡೇ. ಯಾರೆಲ್ಲ ತಾಯಿಂದ್ರೆ ನೋಡ್ತಾ ಇದ್ದೀರಾ, ಈ ವಿಡಿಯೋ ನಿಮಗೋಸ್ಕರ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಮಗನ ಇವತ್ತು ಬರ್ಡೇ. ಸೊ ಹ್ಯಾಪಿ ಬರ್ಡೇ ಮಗ. ಸೇ ಹಾಯ್ ಮಗ, ಹಾಯ್ ಹಾಯ್ ಹೇಳ್ಬೇಕು. ಯೇಸ್. ಸೊ ನನ್ನ ಮಗ ಹುಟ್ಟಿ ಇವತ್ತಿಗೆ 2 ವರ್ಷ ಆಯಿತು. ಇನ್ನು ಸ್ಪೆಷಲ್ ಡೇ ದಿನ ಹುಟ್ಟಿದ್ದ, ಅಂದರೆ 22/02/2022 ಅಂತ ಹೇಳಿ. ಸೊ ಆ ಕಡೆಯಿಂದ ಈ ಕಡೆಯಿಂದ ನೋಡಿದ್ರು 22/02 ಅಂತ ಬರುತ್ತೆ. ಸೊ ಸ್ಪೆಷಲ್ ಡೇಗೆ ನನ್ನ ಮಗ ಹುಟ್ಟಿದ್ದು ನಮ್ಮ ಜೀವನದಲ್ಲಿ ತುಂಬಾ ಸ್ಪೆಷಲ್ ಡೇ ಆಗಿತ್ತು. ನಾನು ಬಂದಾಗಿಂದ ತುಂಬ ಚೇಂಜಸ್ ಆಯಿತು ನಮ್ಮ ಲೈಫಲ್ಲಿ. ಕೆಲವು ಮೆಮರೀಸ್ನ ಶೇರ್ ಮಾಡ್ಕೊತ ನನ್ನ ಮನಸ್ಸಲ್ಲಿರೋದನ್ನು ನಾನು ಹಂಚ್ಕೊಳ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಬನ್ನಿ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ನನ್ನ ಮಗನ ಜರ್ನಿ ಸ್ಟಾರ್ಟ್ ಆಗೋದು ಜೂನ್ 2021ನಲ್ಲಿ. ನನ್ನ ಮಗಳಿಗೆ ಅಂದರೆ ದೀಕ್ಷಿತಾಗಿ ಆಗ 3 ವರ್ಷ. ನನ್ನ ಮಗಳ ಪ್ರೆಗ್ನೆನ್ಸಿ ಟೈಮಲ್ಲಿ ಎಷ್ಟು ಈಸಿ ಗೋಯಿಂಗ್ ಆಗಿತ್ತು, ಅದ್ರ ಡೆಡ್ ಅಪೋಸಿಟು ನನ್ನ ಮಗನ ಪ್ರೆಗ್ನೆನ್ಸಿ ಟೈಮಲ್ಲಿ ನನ್ನ ಮರು ಜನ್ಮನೇ ಆಗಿದೆ ಅನ್ಕೊತೀನಿ ನಾನು. ಅದರಲ್ಲೂ ಫಸ್ಟ್ 3 to 4 months ಅಂತೂ ತುಂಬಾ ಪೇನ್ಫುಲ್ ಡೇಸ್ ಆಗಿತ್ತು. ಟಿಲ್ ನನ್ನ ಡೆಲಿವರಿ ಡೇಟ್ವರೆಗೂ ಲೋ BP ಇಂದ ನಾನು ತುಂಬಾ ಕಷ್ಟಪಟ್ಟಿದ್ದೆ. ಇನ್ ಕೇಸ್ ಇದೇನಾದರೂ ನನ್ನ ಫಸ್ಟ್ ಪ್ರೆಗ್ನೆನ್ಸಿ ಟೈಮಲ್ಲಿ ಇಷ್ಟೇ ನಾನು ಕಷ್ಟಪಟ್ಟಿದ್ರೆ, ಸೆಕೆಂಡ್ ಪ್ರೆಗ್ನೆನ್ಸಿ ನಾನು ಪ್ಲ್ಯಾನ್ ಮಾಡ್ತಾನೇ ಇರಲಿಲ್ಲ. ತುಂಬಾ ಈಸಿ ಗೋಯಿಂಗ್ ಆಗಿತ್ತು ನನ್ನ ಮಗಳ ಪ್ರೆಗ್ನೆನ್ಸಿ ಮಾತ್ರ. ಆದರೆ ಮಗು ಮುಖ ನೋಡಿದ್ಮೇಲೆ ಪಟ್ಟಿರೋ ಕಷ್ಟಕ್ಕೆ ಸಾರ್ಥಕತೆ ಸಿಗುತ್ತೆ. ಇದು ನನ್ನ ಡೆಲಿವರಿಯ ದಿನ. ನಾನು ಆಪ್ರೇಷನ್ ಥಿಯೇಟ್ರ್ ಒಳಗಡೆ ಹೋದಾಗಿಂದ ನನ್ನ ಮಗಳ ಎಕ್ಸೈಟ್ಮೆಂಟ್ ನೋಡಿ ಅಮ್ಮ ಎಲ್ಲಿದ್ದಾಳೆ, ಅಮ್ಮ ಯಾವಾಗ ಬರ್ತಾಳೆ ಅಂಥೇಳಿ ತುಂಬ ಕಾಯ್ತಾ ಕೂತ್ಕೊಂಡಿದ್ಲು. ಸೊ ಅದಕ್ಕೆ ಅಲ್ಲಿ ಸ್ಟಾಫ್ ಎಲ್ಲ ಮಗುನ ಫಸ್ಟ್ ಅವಳ ಕೈಲೇ ಕೊಡಬೇಕು ಅಂಥೇಳಿ ಅವಳ ಕೈಲೇ ಕೊಟ್ಟಿದ್ರು. ಹೊಟ್ಟೆಲಿರೋ ಮಗು ಜೊತೆ ಮಾತಾಡಿ ನನ್ನ ಮಗಳಿಗೆ ತಮ್ಮನ ಜೊತೆ ಬಾಂಡಿಂಗು ನನ್ನ ಹೊಟ್ಟೆಲಿರೋವಾಗಲೇ ಸ್ಟಾರ್ಟ್ ಆಗಿತ್ತು. ಓಯ್ ಅತ್ತಿ ಅಮ್ಮಂಗೆ ಕರ್ಕೊಂಡ್ಬರ್ತಾರೆ. ಬಂದಿ ಮಗ ಮುಟ್ಬಾರ್ದು. ಏಯ್ ಮುಟ್ಬಾರ್ದು. ಈಗ ಸಣ್ಣ ಪಾಪು ಅನ್ನೋದು ಮುಟ್ಬಾರ್ದು. ನೀ ಈಗ ಮುಟ್ಬಾರ್ದು. ನಿನ್ನ ಕೈಯೆಲ್ಲ ಗಲೀಜಿದೆ, ಮುಟ್ಬಾರ್ದು. ಸುಮ್ಮನೆ ದೂರದಿಂದ ನೋಡ್ಬೇಕು. ಯಾರು ತಮ್ಮ ಮಗ? ನಂದು ತಮ್ಮ ಹೇಳ. ನಂದು ತಮ್ಮ. ಇಬ್ಬರು ಸೇಮ್ ತಮ್ಮ. ಮತ್ತೆ ತಂಗಿ ತಮ್ಮ. ಅಮ್ಮಂಗೆ ಕರ್ಕೊಂಡ್ಬಂದ್ರು. ನಂದು C-section ಡೆಲಿವರಿ ಆಗಿದ್ದರಿಂದ ಅಮ್ಮನ್ನ ನಾನು ಅಡ್ವಾನ್ಸ್ ಆಗಿ ಕರೆಸ್ಕೊಂಡಿದ್ದೆ. ಒಂದು ವಾರದಿಂದ ನಂಗೆ ಏನೇನು ತಿನ್ನಬೇಕು ಅನ್ನಿಸ್ತಿತ್ತು ಅದನ್ನೆಲ್ಲ ಅಡುಗೆ ಮಾಡಿಸ್ಕೊಂಡು ಆಮೇಲೆ ಡೆಲಿವರಿಗೆ ಹೋಗಿದ್ದು. ಫುಲ್ ಅದು ಆರಾಮಿದೆಯಲ್ಲ? ಫುಲ್ ಖುಷಿ. ತಮ್ಮನ್ನ ತಮ್ಮ ಕಂಡ್ಬಿಡ್ರಿ. ಬೇಬಿ ಮಲ್ಕೊಂಡಿದ್ದೆ. ನೀನು ಒಂದು ಎಚ್ಚರಿಕೆ ಆಗ್ತಾನೆ ನೋಡಿಗೆ. ಎಚ್ಚರಿಕೆ ಅದ ಎಚ್ಚರಿಕೆ ಅದ್ರಿ ಬಂದಾರ ಎಚ್ಚರಿಕೆ ಅದ್ರಿ. ಅಕ್ಕ ಮಗ ಅಕ್ಕ ಅವನಿಗೆ ನನ್ನ
ಅವನಿಗೆ ಹೊಸಾಗೈತೆ ಮತ್ತೆ ಏನೂ ಇಲ್ಲ. ಹೊಲಿಗೆ ಹೊಸ ಇದು ಮಮ್ಮ ತಿಂತಿರುತ್ತೆ. ಅಮ್ಮ ಬಂದ್ಕೊಂಡು ಮನ್ಸನ್ನ ನಮಗೆ ಹಾ ನಾನು ಇಲ್ಲ. ಮಮ್ಮ ತಿಂತಾರೆ ನಾನು ಕಡೆಗೆ ಅಪ್ಪ ಹಾಲು ಕುಡಿತಾನೆ ನನ್ನ ಮೇಲೆ. ಅಪ್ಪ ಅಯ್ಯೋ ನನಗೂ ನೋಡ್ತದೆ. ನಿಮಗೂ ನೋಡ್ತಾ ಇದ್ದೆ. ಸಿ ಸೆಕ್ಷನ್ ಆಗಿದ್ದರಿಂದ ನಾನು ಹಾಸ್ಪಿಟ್ಲಲ್ಲಿ 3 ದಿನ ಅಷ್ಟೇ ಉಳ್ಕೊಂಡಿದ್ದು. ನಾನು ಅಮ್ಮ ಹಾಸ್ಪಿಟಲ್ ಉಳ್ಕೊಂಡಿದ್ವಿ. ನನ್ನ ಮಗಳು ಅಜ್ಜಿ ಹಾಗೂ ಅಪ್ಪನ ಜೊತೆ ಮನೇಲಿದ್ಲು. ಬಂದೆ ನೋಡು ನನಗೆ ನೋಡಲ್ಲ ನೋಡಲ್ಲ ಅಂತೆ ಹಾ ಬಬ್ಲು ಅಂದೇ ಹೇಳ್ತಾನೆ. ಹೇಳು ಅವನಿಗೆ. ಬಬ್ಲು ಹೇಳು ಏ ಅಜ್ಜನ ಮಗಳು ಅವಳು ಬಬ್ಲು. ನೀನು ಶೋನಾ, ಹಾ ಶೋನ ಅವನು ಬಬ್ಲು ಗುಡ್ ಬಾಯ್. ನೀನು ಶೋನ. ಆ್ಯಂಡ್ ಪಾಪು ಹೊಟ್ಟೆಲಿರುವಾಗಲೇ ಬಬಲು ಅಂತ ಹೆಸರಿಟ್ಟಿದ್ದು ನನ್ನ ಮಗಳು. ತಮ್ಮ ಬಬ್ಲು ಎಷ್ಟಮ್ಮ ಬಬ್ಲು ಬಬ್ಲು ಅಂತಾನೆ. ಬಬ್ಲು ಟಿಂಕಲ್ ಟಿಂಕಲ್ ಮಾಡ್ಕೊತಾನೆ. ಹೇಳು ಅವನಿಗೆ. ಟಿಂಕಲ್ ಟಿಂಕಲ್ ಲಿಟಲ್ ಸ್ಟಾರ್ ಹೌ ಐ ವಂಡರ್ ವಾಟ್ ಯು ಅಪ್ಪ ಬಾಬಾ ವಿಲ್ ಶೋ ಹೈ. ಐ ಕತ್ತಿಲ್ಲ ನೀ ಸಾಂಗ್ ಹೇಳ್ತೀಯಲ್ಲ ಅದಕ್ಕೆ ಕಣ್ ತೆಗಿತ ನಾನು. that how I wonder what did ಅಪ್ಪ ಬಾಬಾ will show high like a diamond in the sky. ಅಷ್ಟೇ. ಐ ಯಾಕೆ ತಪ್ಪಿದ್ದೂರ ಯಾಕೆ ಹಸಿದೂರ ಆಯ್ತು. ಅಮ್ಮೆ ಮಮ್ಮ ತಿಂದೇನಾಳೆ ಅಮ್ಮ ತಿನ್ಬೇಕು ಅಲ್ಲೇ ಪುಟ್ಟ ಅಯ್ಯ ಕಾಲೇ ಹೆಂಗ್ ಮಾತಾಡೋಣ. ಹಾಂ ಮುಂದೆ ಸಣ್ಣ ಪುಟ್ಟ ಅಯ್ಯ ಯಾರಿದ್ದಾರೆ ಒಳಗೆ? ಆಯ್ ಬಂಗಾರ. ಅಮ್ಮಿ ನಂಗೆ ಅಪ್ಪ ಸ್ವಲ್ಪ ಹ್ಞೂ ಮಗನೇ ತರ್ತೀನಿ ಅದು. ಬಬ್ಲು ಇಷ್ಟು ನೋಡಿದ್ರಲ್ಲ, ತಮ್ಮ ಬಂದಮೇಲೆ ಅಕ್ಕನಿಗೆ ಎಷ್ಟು ಖುಷಿ ಆಯಿತು ಅಂತ. ನನ್ನ ಮಗಳಂತೂ ತುಂಬಾ ಖುಷಿಯಾಗಿದ್ಲು. ನನ್ನ ಮಗಳು ಎಷ್ಟು ಖುಷಿಯಾಗಿದ್ಲೋ ನಾನು ಅಷ್ಟೇ ದುಃಖದಲ್ಲಿದ್ದೆ. ನೀವು ಅಂದ್ಕೊಳ್ಬೋದು ಯಾಕೆ ಒಂದು ಹೆಣ್ಮಗು ಆದಮೇಲೆ ಒಂದು ಗಂಡು ಮಗು ಆದರೆ ಎಷ್ಟು ಖುಷಿಯಾಗಿರುತ್ತಲ್ಲ, ಯಾಕೆ ದುಃಖ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂಥೇಳಿ. ಇವತ್ತು ನಾನು ಮಾತಾಡಬೇಕಂದಿರೋ ಟಾಪಿಕ್ಕೇ ಇದೆ, ಪೋಸ್ಟ್ ಮಾರ್ಟಮ್ ಡಿಪ್ರೆಷನ್. ನೀವು ಸುಮಾರು ಜನ ಹೇಳೋದು ಕೇಳಿರಬೇಕು, ಆರ್ಟಿಕಲ್ಸಲ್ಲಿ ನೋಡಿರ್ಬೋದು. ಏನಿದು ಪೋಸ್ಟ್ ಮಾರ್ಟಮ್ ಡಿಪ್ರೆಷನ್, ಮಗು ಆದಮೇಲೆ ಯಾಕೆ ಡಿಪ್ರೆಷನ್ ಹೋಗ್ತಾರೆ? ಆ್ಯಂಡ್ ಇದು ಫೋರ್ಸೇಬಲ್ ಪ್ರೆಗ್ನೆನ್ಸಿ ಅಲ್ಲ, ನಾವು ಇಷ್ಟಪಟ್ಟು ನಾವು ಮಗು ಮಾಡ್ಕೊಳ್ಬೇಕು ಅಂತಲೇ ಪ್ಲ್ಯಾನ್ ಮಾಡಿ ಮಾಡ್ಕೊಂಡಿರುವಂಥ ಪ್ರೆಗ್ನೆನ್ಸಿ ಆಗಿದ್ದರೂ ಸಹ ಆಫ್ಟರ್ ಡೆಲಿವರಿ ನನಗೇನಾಯಿತು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಟಿಲ್ ನಾನು ಡೆಲಿವರಿಗೆ ಅಂತ ಆಪ್ರೇಷನ್ ಥಿಯೇಟ್ರಿಗೆ ಹೋಗೋವರೆಗೂ ನನಗೆ ಇಲ್ಲಾಗಿದ್ದು ಡಿಪ್ರೆಷನ್ನು. ಆಫ್ಟರ್ ಬೇಬಿ ಸಡನ್ನಾಗಿ ಏನಿದು ಫೀಲಿಂಗು ಅಂತ ನನಗೆ ಅರ್ಥನೇ ಆಗ್ತಿಲ್ಲಾಗಿತ್ತು. ಮಗು ಆಗಿದೆ, ಅದ್ರ ಬಗ್ಗೆ ನಾನು ಖುಷಿ ಪಡಬೇಕಾ ಅಥವಾ ನನ್ನ ಒಳಗಡೆ ಆಗ್ತಾ ಇರುವಂಥ ಚೇಂಜಸ್ಸು, ನನಗೆ ಒಳಗಡೆ ಆಗ್ತಾ ಇರೋ ಫೀಲಿಂಗ್ನ ನಾನು ಎಕ್ಸ್ಪ್ರೆಸ್ ಮಾಡಬೇಕಾ ಅಂತ ನಂಗೆ ಗೊತ್ತಾಗ್ತಿಲ್ಲಾಗಿತ್ತು. ಹಾಗೆಯೇ ಇದು ನನ್ನ ಫಸ್ಟ್ ಪ್ರೆಗ್ನೆನ್ಸಿ ಅಲ್ಲಾಗಿತ್ತು, ಇದು ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿ. ಆಲ್ರೆಡಿ ನನಗೆ ಪಾಪು ಇದೆ. ಈಗ ಸೆಕೆಂಡ್ ಪಾಪು ಆದಮೇಲೆ ಯಾಕೆ ಈ ಥರ ಫೀಲಿಂಗು? ನನಗೆ ಮಗು ಬೇಡಾಗಿದೆ, ನಂಗೆ ಮಗುನೇ ಬೇಡ, ನಂಗೆ ಮಗು ಮುಖ ನೋಡೋಕ್ಕೆ ಇಷ್ಟ ಇಲ್ಲ. ಆ್ಯಂಡ್ ನನ್ನ ಮಗಳು ದೀಕ್ಷಿತಾ, ಅವಳಿಗೆ 3 ವರ್ಷದಲ್ಲಿ ನನ್ನ ಮತ್ತು ಅವಳ ಬಾಂಡು, ಆ ಬಾಂಡನ್ನು ನಾನು ಸಡನ್ನಾಗಿ ಒಂದು 2ನೇ ಮಗು ನಮ್ಮ ಲೈಫಲ್ಲಿ ಎಂಟರ್ ಆದಾಗ ಅವಳ ಮೇಲೆ ಏನು ಎಫೆಕ್ಟ್ ಆಗುತ್ತೆ ಅದ್ರ ಬಗ್ಗೆ ನನಗೆ ಫೀಲಿಂಗ್ಸು. ನನ್ನ ಒಳಗೇ ನನ್ನ ಜೊತೆ ನನ್ನ ಯುದ್ಧ ಮಾಡ್ತಾಯಿದ್ದೆ. ಇದ್ರ ಬಗ್ಗೆ ಕೇಳಿದಾಗ ಕೆಲವರಿಗೆ ಅರ್ಥ ಆಗಲ್ಲ, ಇವಳು ಏನು ಹೇಳ್ತಾ ಇದ್ದಾಳೆ ಅಂಥೇಳಿ. ಬಟ್ ಇದನ್ನು ನಾವೇನು ಓನಾಗಿ ಎಕ್ಸ್ಪೀರಿಯೆನ್ಸ್ ಮಾಡ್ತೀವೋ ಆ ತಾಯಿಯಂದರಿಗೆ ಗೊತ್ತು. ರಾತ್ರಿ ಎಲ್ಲ ಅಳ್ತಾ ಇರೋದು, ನನ್ನ ಒಳಗಡೆ ಏನೋ ಒಂದು ಫೀಲಿಂಗು, ನಾನು ನನ್ನ ಮಗಳಿಗೆ ಮೋಸ ಮಾಡ್ತಾ ಇದ್ದೀನಿ, ನನಗೆ ಯಾಕೆ ಬೇಕಿತ್ತು ಇನ್ನೊಂದು ಮಗು? ನನ್ನ 24/7 ನಾನು ನನ್ನ ಮಗುಗೆ ಟೈಮ್ ಕೊಡಬೇಕು, ಆದರೆ ನನ್ನ ಮಗಳು ಅದರಲ್ಲಿ ಕಳೆದೋಗ್ಬಿಡ್ತಾಳ.
ಪಾಪ ಆ ಸಣ್ಣ ಕೂಸಿಂದ ಏನು ತಪ್ಪು? ಅದಕ್ಕೂ 24/7 ನನ್ನ ಮೇಲೆ ಹಕ್ಕಿದೆ. 3 ವರ್ಷ ಅಮ್ಮ 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 ಅಂತ ನನ್ನ ಹಿಂದೆ ಇರೋಳು ಸಡನ್ನಾಗಿ ನಾನು ಡೆಲಿವರಿ ಆದಮೇಲೆ ಮನೆಗೆ ಬಂದಮೇಲೆ ಅಜ್ಜಿ ನನಗೆ ಸ್ನಾನ ಮಾಡಿಸು, ಅಪ್ಪ ನನಗೆ ತಿಂಡಿ ತಿನ್ನಿಸು ಅಂತ ಇದ್ಲು. ಗೊತ್ತಿಲ್ಲ, ಮೇ ಬಿ ದೇವರೇ ಅವಳು ಬುದ್ಧಿ ಕೊಟ್ಟಿರ್ಬೋದು. ನನಗೆ ಮಾತ್ರ ಅಲ್ಲ ಅಮ್ಮ, ತಮ್ಮನಿಗೂ ಬೇಕು ಅಂತ. ಆ ಪುಟ್ಟ ಕೂಸು ಎಕ್ಸೆಪ್ಟ್ ಮಾಡಿರುವಂಥ ಸತ್ಯನ ನನ್ನ ಕೈಲಿ ಎಕ್ಸೆಪ್ಟ್ ಮಾಡೋಕ್ಕಾಗ್ತಿರ್ಲಿಲ್ಲಾಗಿತ್ತು. ಆ್ಯಂಡ್ ಇದೆಲ್ಲ ಆಗ್ತಿರೋದು ನನಗೆ ಮತ್ತು ನಮ್ಮ ಮನೆಯವ್ರಿಗೆ ಮಾತ್ರ ಗೊತ್ತು. ಈವನ್ ಅವರಿಗಾದರೆ ಏನು ಗೊತ್ತು ಪೋಸ್ಟ್ ಮಾರ್ಟಮ್ ಡಿಪ್ರೆಷನ್ ಬಗ್ಗೆ? ಅವ್ರು ಹೇಳ್ತಾಯಿದ್ರು, ಏನಾಗಿದೆ ನಿನಗೆ, ಯಾಕೆ ಅಳ್ತಿ, ಯಾವಾಗ ನೋಡಿದ್ರು ಅಳ್ತಾ ಇರ್ತೀಯ, ರಾತ್ರಿ ಎಲ್ಲ ಬಂದು ನೋಡೋರು ರೂಮಿಗೆ, ಸುಮ್ಮನಾಗು ಅಂಥೇಳಿ ಕಡೆಗೆ ಸಿಟ್ಟು ಮಾಡ್ಕೊಂಡು ಹೋಗೋರು. ಈ ಪೋಸ್ಟ್ ಮಾರ್ಟಮ್ ಡಿಪ್ರೆಷನ್ ಬಗ್ಗೆ ಅವೇರ್ನೆಸ್ ನಮ್ಮಿಬ್ಬರಿಗೂ ಇಲ್ಲಾಗಿತ್ತು. ಏನು ಮಾಡ್ತದೆ ನಿಂಗೆ ಅವನು? ಪೋಸ್ಟ್ ಮಾರ್ಟಮ್ ಡಿಪ್ರೆಷನ್ ಅನ್ನೋದು ನಮ್ಮ ಪ್ರೆಗ್ನೆನ್ಸಿ ಅಂದರೆ ನಾವು ತಾಯಿ ಆದಮೇಲೆ ಬರುವಂಥದ್ದು. ಆ್ಯಂಡ್ ಇದು ಮಗು ಆದಾಗಿಂದ 1 ಇಯರ್ವರೆಗೂ ಯಾವಾಗ ಬೇಕಾದರೂ ಆಗ್ಬೋದು. ಆ್ಯಂಡ್ ಫಸ್ಟ್, ಸೆಕೆಂಡ್, ಥರ್ಡ್ ಯಾವ ಪ್ರೆಗ್ನೆನ್ಸಿ ಟೈಮಲ್ಲೂ ಆಗ್ಬೋದು. ನಮ್ಮನ್ನು ನಾವು ಕಳ್ಕೊತಾ ಇದ್ದೀವಿ. ಮಗು ಮುಖ ನೋಡಿದ್ರೆ ಮಗು ನಂಗೆ ಬೇಕಿತ್ತ, ನಾನು ಯಾಕೆ ಮಗುನ ಮಾಡ್ಕೊಂಡು, ನನ್ನ ಲೈಫಲ್ಲಿ ಇನ್ನೊಂದು ಜೀವ ಬಂದಮೇಲೆ ಅದ್ರ ಇಂಪ್ಯಾಕ್ಟ್ ಏನಾಗುತ್ತೆ? ನಾವು ಎಷ್ಟೇ ಬೇಡ ಅಂದರೂ ಈ ಥರ ಥಾಟ್ಸು ನಮ್ಮ ಮೈಂಡಲ್ಲಿ ಬರ್ತಾನೆ ಇರುತ್ತೆ. ಇದು ಹಾರ್ಮೋನಲ್ ಚೇಂಜಸ್ಸಿಂದ ಆಗಿರ್ಬೋದು, ಆ್ಯಂಡ್ ಸಡನ್ನಾಗಿ ಲೈಫಲ್ಲಿ ಆಗಿರುವಂಥ ಒಂದು ಚೇಂಜಸ್ಸಿಂದ ಆಗಿರ್ಬೋದು. ನಾವು ರಿಯಾಲಿಟಿನ ಎಕ್ಸೆಪ್ಟ್ ಮಾಡಿಕೊಂಡು ಅದರಿಂದ ಹೊರಗಡೆ ಬರುವಂಥ ಪ್ರಯತ್ನ ಪಡಬೇಕು. ಈ ಸಮಯದಲ್ಲಿ ನಿಮ್ಮ ಹತ್ತಿರದವರ ಸಪೋರ್ಟು ತುಂಬ ಇಂಪಾರ್ಟೆಂಟ್. ಬುಷ್ ಆಯ್ತು. ಬಾ. ಅಯ್ಯೋ, ಫಸ್ಟ್ ಪ್ರೆಗ್ನೆನ್ಸಿಯಿಂದಲೂ ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ಹೇಗಿರಬೇಕು, ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಯಾವ ವ್ಯಾಕ್ಸಿನೇಷನ್ ತೊಗೋಬೇಕು, ಯಾವ ಥರ ಫೀಲ್ ಆಗುತ್ತೆ, ಸೊ ಇದೆಲ್ಲ ನಾನು ಇಂಟರ್ನೆಟ್ಟಲ್ಲಿ ಸ್ಟಡಿ ಮಾಡ್ತಾಯಿದ್ದೆ. ಹಾಗೆಯೇ ಈ ಪೋಸ್ಟ್ ಮಾರ್ಟಮ್ ಡಿಪ್ರೆಷನ್ ಅನ್ನೋದ್ರ ಬಗ್ಗೆನೂ ನಾನು ಕೇಳಿದ್ದೆ, ಬಟ್ ಹೀಗಿರುತ್ತೆ ಅಂತ ಗೊತ್ತಿಲ್ಲಾಗಿತ್ತು. ಬಟ್ ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿ ಟೈಮಲ್ಲಿ ನನಗೆ ಆ ಫೀಲಿಂಗ್ ಆದಾಗ ಆವಾಗ ನನಗೆ ರಿಯಲೈಸ್ ಆಯಿತು, ಓ ಇದು ಅದೇ ಅಂಥೇಳಿ. ನಾನು ಕೆಲವೊಂದು ಯೂಟ್ಯೂಬ್ ವಿಡಿಯೋಸ್ ನೋಡಿದೆ, ಹಾಗೂ ಗೂಗಲಲ್ಲಿ ಸ್ವಲ್ಪ ಸರ್ಚ್ ಮಾಡಿದೆ. ಅದರಿಂದ ಸ್ವಲ್ಪ ನಾಲೆಜ್ ತೊಗೊಂಡೆ, ಇದರಿಂದ ಹೇಗೆ ಹೊರಗಡೆ ಬರ್ಬೋದು, ಈ ಥರ ಫೀಲಿಂಗ್ನ ನಾವು ಹೇಗೆ ದೂರ ಇಡ್ಬೋದು. ಆ್ಯಂಡ್ ಇದು ಯಾವುದು ನಾವು ಬೇಕು ಅಂತ ಮಾಡ್ತಾ ಇರಲ್ಲ, ಇದು ಆಗ್ತಾ ಇರುತ್ತೆ. ಸೊ ಅದರಿಂದ ಹೊರಗಡೆ ಬರುವಂಥ ಪ್ರಯತ್ನವನ್ನು ನೀವು ಮಾಡಲೇಬೇಕು. ಆ್ಯಂಡ್ ದೇವರು ಮಕ್ಕಳಲ್ಲಿ ಪಾಸಿಟಿವಿಟಿ ಅನ್ನೋ ಒಂದು ಶಕ್ತಿ ಕೊಟ್ಟಿರ್ತಾನೆ. ಮಕ್ಕಳು ಯಾವುದ್ರಲ್ಲೂ ಯಾರಲ್ಲಿ ಬೇಕಾದರೂ ಪಾಸಿಟಿವಿಟಿನ ತುಂಬೋದು. ಇದು ಎಲ್ಲ ತಾಯಂದಿರಿಗೂ ಆಗಲೇಬೇಕು ಅಂತೇನಿಲ್ಲ. ಜಗತ್ತಲ್ಲಿ 80% ತಾಯಂದಿರಿಗೆ ಮಾತ್ರ ಈ ಪೋಸ್ಟ್ ಮಾರ್ಟಮ್ ಡಿಪ್ರೆಷನ್ ಅನ್ನೋದು ಕಾಡುತ್ತೆ. ಅದರಲ್ಲಿ ಎಷ್ಟು % ಜನರಿಗೆ ಅದು ಪೋಸ್ಟ್ ಮಾರ್ಟಮ್ ಡಿಪ್ರೆಷನ್ ಅಂತ ಗೊತ್ತೇ ಆಗಲ್ಲ. ಆ ಫೇಸಲ್ಲಿ ಏನೇನೋ ಡಿಸಿಷನ್ ತೊಗೊಳ್ತಾರೆ. ಆ್ಯಂಡ್ ಇದು ಅಷ್ಟು ಸೀರಿಯಸ್ಸು ಅಲ್ಲ, ಟೈಮ್ ಜೊತೆಗೆ ಹೋಗುವಂಥದ್ದು. ಆ್ಯಂಡ್ 20% ಜನರಿಗೆ ಮಾತ್ರ ಡಾಕ್ಟರ್ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಆ್ಯಂಡ್ ನಾನು ಫಸ್ಟ್ ಟೈಮ್ ಇದನ್ನು ಎಲ್ಲರ ಜೊತೆಗೂ ಹಂಚ್ಕೊಳ್ತಾ ಇರೋದು. ನಾನು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿದಾಗಿಂದನೂ ಇದ್ರ ಬಗ್ಗೆ ಒಂದು ಟಾಪಿಕ್ ಮಾತಾಡಬೇಕು ಅಂತ ತುಂಬಾ ಅಂದ್ಕೊಳ್ತಾ ಇದ್ದೆ. ಟೈಮ್ ಎಲ್ಲದನ್ನು ರಿಕವರಿ ಮಾಡುತ್ತೆ. ಆ್ಯಂಡ್ ಬೇರೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ನಿಮಗೆ ಇದೊಂದು ಅವೇರ್ನೆಸ್ ಅಷ್ಟೇ. ನಿಮ್ಮ ಸುತ್ತಮುತ್ತ ಈ ಫೀಲಿಂಗ್ ಯಾರಿಗೆ ಆಗ್ತಿರ್ಬೋದು, ನೀವು ಸಪೋರ್ಟ್ ಮಾಡಿ ಅವರಿಗೆ ಸ್ಟ್ರೆಂತ್ ಆಗಿ ನಿಲ್ಲಿ. ಆ ಒಂದು ಫೇಸ್ ಕಳೆದ್ಮೇಲೆ ನಮಗೆ ಒಂದು ರಿಯಲೈಸ್ ಆಗುತ್ತೆ, ಯಾಕೆ ನಾನು ಅಷ್ಟು ಅಳ್ತಿದ್ದೆ, ನನಗೆ ಇವಾಗ ನೆನೆಸ್ಕೊಂಡ್ರೆ ಅದೆಲ್ಲ ನಗು ಬರುತ್ತೆ, ಯಾಕೆ ನಾನು ಆ ಥರ ಆಡ್ತಾ ಇದ್ದೆ ಅಂಥೇಳಿ. ನಿಜ ಹೇಳಬೇಕು ಅಂದರೆ ಈಗೆಲ್ಲ ನನ್ನ ಮಗ ನಾನು ಮುದ್ದು ಮಾಡ್ತಾನೆ, ನಾನು ಅವನಿಗೆ ಮುದ್ದು ಮಾಡ್ತೀನಿ. ಸೊ ಆ ಮುದ್ದು ಮಾಡೋವಾಗ ನಮ್ಮ ಮನೆಯವ್ರು ಬಂದು ನಮಗೆ ರೇಗಿಸ್ತಾ ಇರ್ತಾರೆ, ಈಗ ನೋಡು ಅಮ್ಮ ಮಗ ಒಂದಾಗ್ಬಿಟ್ರು, ಅವಾಗ ಮಗುನೇ ಬೇಡ ಅಂತ ಇದೆಯಲ್ಲ ನೀನು ಅಂತ ಹೇಳಿ ರೇಗಿಸ್ತಾ ಇರ್ತಾರೆ. ಸೊ ಟೈಮ್ ಜೊತೆ ಎಲ್ಲದೂ ಸರಿಯಾಗುತ್ತೆ. ಮಗುನೇ ಬೇಡ ಅಂತಿದ್ದವಳು ಈಗ ನನ್ನ ಮಗ ನನ್ನ ಬಿಟ್ಟಿದ್ರು ನನ್ನ ಮಗನ ನಾನು ಬಿಟ್ಟಿರೋಕ್ಕಾಗಲ್ಲ. ಹಾಂ ಕೂತ ಕೂತ್ಕ ಬಾ ಬಾ ಹಂಗೆ ಮುಂದೆ ಬಾ. ಹಾಂ ಬಾ. ಅಮ್ಮ ಮಸ್ಕೋ
ಸೊ ಇದಿಷ್ಟು ನನ್ನ ಹಾಗೂ ನನ್ನ ಮಗನ ಜರ್ನಿ ಆಗಿತ್ತು. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ ಯು. ಸೇ ಬಾಯ್ ಮಗ. ಬಾಯ್ ಬಾಯ್. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.